57 ವರ್ಷ ಆದ್ಮೇಲೆ ರಾಷ್ಟ್ರದ ರಾಜಧಾನಿಯಲ್ಲಿ ಒಂದು ಗೆಲುವು ಕೊಟ್ಟಿರುವಂತದ್ದು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡ್ತೀವಿ. ಕುಂಭಮೇಳ ಆದ್ಮೇಲೆ, ಕುಂಭಮೇಳದ ಒಂದು ಸಕ್ಸಸ್ಫುಲ್ ಹಿಂದೂ ಯಾತ್ರೆ ಆದ್ಮೇಲೆ ಜನಕ್ಕೆ ಅನ್ಸಕ್ ಶುರುವಾಗಿದೆ ಈ ದೇಶಕ್ಕೆ ಭಾರತೀಯ ಸಂಸ್ಕೃತಿ, ಹಿಂದೂ ಪರಂಪರೆ ಇದು ಬಹಳ ಮುಖ್ಯ ಅಂತ ಅನ್ಸಿದೆ. ಯಾಕಂದ್ರೆ ಡೆಲ್ಲಿಯಲ್ಲಿ ವಾಸ ಮಾಡುವಂತ ಬಹಳಷ್ಟು ಜನ ಉತ್ತರ ಪ್ರದೇಶದಿಂದ ಬಂದಂತವ್ರೆ ಮತ್ತು ಅಲ್ಲಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಕೂಡ, ಅವರ ಅಂತಾರಾಷ್ಟ್ರೀಯ ನೀತಿಗಳು, ಮೊನ್ನೆ ಮಂಡಿಸಿದಂತ ಬಜೆಟ್ 12 ಲಕ್ಷದವರೆಗೂ ಏನು ಟ್ಯಾಕ್ಸ್ ಫ್ರೀ ಕೊಟ್ರು ಅದು ಕೂಡ ಡೆಲ್ಲಿಯ ಜನತೆಗೆ ಬಹಳ ಅನುಕೂಲ ಆಗಿರುವಂತದ್ದು. ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟುವಂತ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಬಿಟ್ರೆ ಡೆಲ್ಲಿ ಮತ್ತು ಬೆಂಗಳೂರೇ ಜಾಸ್ತಿ. ಹೆಚ್ಚು ಜನರಿಗೆ ನಮ್ಮ ಈ ಬಾರಿಯ ಬಜೆಟ್ ಇಂದ ಅವರಿಗೆ ಅನುಕೂಲ ಆಗಿದೆ. ಕೇಜ್ರಿವಾಲ್ ಪ್ರಾರಂಭದಲ್ಲಿ 10 ವರ್ಷದಿಂದ ಬಂದಾಗ ಅವರು ಕೆಮ್ಗೊಂಡು ಟವಲ್ ಕಟ್ಕೊಂಡು ದಿನ ನೆಗಡಿ ಜ್ವರ ಅಂತ ಹೇಳ್ಕೊಂಡು ಒಂದು ವ್ಯಾಗನಾರ್, ಹಳೆ 50,000 ರೂಪಾಯಿ ವ್ಯಾಗನಾರ್ ಅಲ್ಲಿ ಬಂದ್ರು. ಈಗ ವ್ಯಾಗನಾರು ಇಲ್ಲ, ಟವಲ್ಲು ಇಲ್ಲ, ಕೆಮ್ಮು ಇಲ್ಲ, ಎಲ್ಲ ಹೊರಟೋಗಿದೆ. ಈಗ 30 ಬೆಡ್ರೂಮ್ ಇರುವಂತ ಒಂದು ದೊಡ್ಡ ಮಹಲ್ ಅನ್ನ ಕಟ್ಟಿದ್ದಾರೆ, ಶೀಶ್ ಮಹಲ್. ಆಮೇಲೆ ಅದು ನಮ್ಮೆಲ್ಲರ ಮನೆಯಲ್ಲಿ 5 ಲಕ್ಷ 2 ಲಕ್ಷ ಟಿವಿಗಳಿದ್ರೆ ಅದು 40 ಲಕ್ಷ ಸರ್ಕಾರಿ ದುಡ್ಡಲ್ಲಿ, ಅವ್ರ ಅಪ್ಪನ ಮನೆ ದುಡ್ಡಲ್ಲ, ಕೇಜ್ರಿವಾಲ್ ಅಪ್ಪನ ಮನೆ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲಿ, ದೆಹಲಿಯ ಜನತೆಯ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದದ್ದನ್ನ ನೋಡಿದ್ಮೇಲೆ, ಮತ್ತು ಯಮುನಾ ನದಿ ಮಲಿನ ಅಂತ ಹೇಳಿ ಗಂಗೆ ಮೇಲೆ ಅಪಮಾನ ಹೊರಿಸಿದಂತದ್ದು. ಗಂಗೆ ನಾವೆಲ್ಲ ಪೂಜೆ ಮಾಡೋ ನೀರದು, ಇಷ್ಟು ವರ್ಷ ಸಾವಿರಾರು ವರ್ಷ ಮಲಿನ ಆಗ್ದಿದ್ದು ಏಕಾಏಕಿ ಇವಾಗ ಮಲಿನ ಆಗೋಯ್ತಾ? ಇದು ಕೂಡ ಜನರಿಗೆ ಹರ್ಟ್ ಮಾಡಿರುವಂತದ್ದು. ಮತ್ತೆ ಒಬ್ಬ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಒಳಗಡೆ ಹೋಗ್ಬೇಕಾಯ್ತು. 2-3 ತಿಂಗಳು ಆಡಳಿತನೇ ಇಲ್ಲ, ಒಂದ್ ಫೈಲ್ ಸೈನು ಹಾಕಿಲ್ಲ, ಮತ್ತೆ ಅಧಿಕಾರಕ್ಕೆ ಅಂಟ್ಕೊಂಡಿರುವಂತ ಕೇಜ್ರಿವಾಲ್ ಅನ್ನ ನೋಡಿದ್ದಾರೆ. ಇವೆಲ್ಲನೂ ಕೂಡ ಕೇಜ್ರಿವಾಲ್ ಹಿನ್ನಡೆಗೆ ಮತ್ತು ಯಾವ ಪಾರ್ಟಿ ಇಂಡಿ ಇವ್ರಿಗೆ ಬೆಂಬಲ ಕೊಡ್ತಾ ಇತ್ತು ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದ್ರು. ಈಗ ಅದೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ರೆ ಇನ್ನೊಬ್ಬ ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ. ಈಗ ಅದೇ ಕೇಜ್ರಿವಾಲ್ ಹಿನ್ನಡೆ ಮುಖ್ಯಮಂತ್ರಿ ಹಿನ್ನಡೆ. ಇಷ್ಟೆಲ್ಲ ಆದ್ಮೇಲೆ ಜನಕ್ಕೆ ಈ ದೇಶದಲ್ಲಿ ಬಿಜೆಪಿ ಒಂದೇ ಪರ್ಯಾಯ, ನರೇಂದ್ರ ಮೋದಿ ಅವರ ಆಡಳಿತ. ಇದು ಮುಂದಿನ ಕರ್ನಾಟಕದ ಚುನಾವಣೆಗೆ, ಮುಂದಿನ ತೆಲಂಗಾಣದ ಚುನಾವಣೆಗೆ ಇದೊಂದು ದಾರಿದೀಪ. ಇವತ್ತು ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕೊಟ್ಟು ದಿನನಿತ್ಯ 5 ಗ್ಯಾರಂಟಿ ಅಂತಾರೆ, ಒಂದು ಡೆವಲಪ್ಮೆಂಟ್ ಆಗಿಲ್ಲ. ಲಾಂಡ್ ಆರ್ಡರ್ ಹಾಳಾಗೋಗಿದೆ. ಇದೇ ಕೇಜ್ರಿವಾಲ್ 25 ಫ್ರೀ ಕೊಟ್ರು, ಅವ್ರ ಸ್ಥಿತಿ ಏನಾಯ್ತು ಇವತ್ತು? 25 ಫ್ರೀ ಕೊಟ್ರು ಅವ್ರನ್ನ ಜನ ಮಕಾಡೆ ಮಲಗಿಸಿದ್ದಾರೆ. ಅಂದ್ರೆ ಇದು ದೇಶಕ್ಕೆ ದಿಕ್ಸೂಚಿ. ಈಗಾಗಲೇ ಮಹಾರಾಷ್ಟ್ರ ನಾವು ಗೆದ್ದಿದ್ದೀರಿ, ದೆಹಲಿ ಗೆದ್ದಿದ್ದೀರಿ, ಮೊನ್ನೆ ಹರಿಯಾಣದಲ್ಲಿ ಗೆದ್ದಿದ್ದೀರಿ. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಬಿಜೆಪಿ ತನ್ನ ರಣತಂತ್ರವನ್ನ ಇನ್ನು ಬಲಾಢ್ಯ ಮಾಡೋ ಮುಖಾಂತರ ನಾವು ಈ ಗೆಲುವಿಗೆ ಬಂದಿದ್ದೀರಿ. ಈ ಗೆಲುವು ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, ನಮ್ಮ ಡೆಲ್ಲಿ ಘಟಕದ ಅಧ್ಯಕ್ಷರಿಗೆ, ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೀವು ಈ ಗೆಲುವೇನ್ ಕೊಟ್ಟಿದ್ದೀರಾ ಅದು ಇಡೀ ದೇಶಕ್ಕೆ ಗೆಲುವನ್ನ ಕೊಟ್ಟಿದ್ದೀರಾ. ಇಡೀ ದೇಶದ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ನಿಮಗೆ ಅಭಾರಿಗಳಾಗಿರ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.